ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ರೀಡಿಂಗ್ ಬಂದುಬಿಟ್ಟು ಎಸ್ ಆರ್ ನೋ ರೀಡಿಂಗ್ ಇರುತ್ತೆ. ಲೈಕ್ ಜನರಲ್ ಟೈಮ್ಲೆಸ್ ರೀಡಿಂಗ್ ಇರುತ್ತೆ. ಇದು ನಿಮ್ಮ ಮುಂದೆ ಯಾವಾಗ ಈ ವಿಡಿಯೋ ಬರ್ತಿದೆ ಆಗ ರೆಸೊನೇಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇವತ್ತಿನ ರೀಡಿಂಗಲ್ಲಿ ನಿಮ್ಮ 2 ಪ್ರಶ್ನೆ, ಓಕೆ, ಎನಿ 2 ಕ್ವೆಶನ್ಸ್ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಇಟ್ ಕ್ಯಾನ್ ಬಿ ಎನಿ ಟಾಪಿಕ್, ಯಾವುದೇ ಟಾಪಿಕ್ ಆಗಿರಲಿ, ಜಸ್ಟ್ ನಿಮ್ಮ 2 ಪ್ರಶ್ನೆ ರೆಡಿ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ನೀವು ನೋಡ್ಬೋದು. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ಪೈಲ್ 1. ಸೊ ಫಸ್ಟ್ ಈ ಪೈಲ್ನ ಯಾರು ಚೂಸ್ ಮಾಡಿದ್ದೀರಾ ಅಥವಾ ಫಸ್ಟ್ ಕ್ವಶನ್ ನಿಮ್ದು ಏನಿದೆ ಅವ್ರು ರೀಡಿಂಗ್ ಮಾಡೋಣ. ದೆನ್ ಸೆಕೆಂಡ್ ಕ್ವಶನ್ ಏನಿದೆ ಅದನ್ನು ರೀಡಿಂಗ್ ನಾನು ಮಾಡ್ತೀನಿ. ಸೊ 1 by 1 ವಿ ವಿಲ್ ಗೋ. ಓಕೆ, ಸೊ ಫಸ್ಟ್ ಕ್ವಶನ್ ಯಾರು ಚೂಸ್ ಮಾಡಿದ್ದೀರಾ? ದಿಸ್ ಕ್ರಿಸ್ಟಲ್. ನಿಮ್ಮ ಕ್ವಶನ್ ಏನಿದೆ ಅದಕ್ಕೆ ಆನ್ಸರ್ ಏನು ಬರ್ತಿದೆ ಅಂತ ನೋಡೋಣ. ಸೊ ದ ಆನ್ಸರ್ ಈಸ್ 4 of Swords ಬರ್ತಾ ಇದೆ ಆ್ಯಂಡ್ 8 of Swords ಬರ್ತಾ ಇದೆ. ಓಕೆ, ಸೊ ಗೈಸ್, ನಿಮ್ಮ ಫಸ್ಟ್ ಕ್ವಶನ್ ನೀವೇನು ಕೇಳಿದ್ದೀರಾ ನಿಮಗಾಗಿ ಉತ್ತರ ನೋ ಬರ್ತಾ ಇದೆ. ಈಗ ಸದ್ಯಕ್ಕೆ ನೋ ಬರ್ತಾ ಇದೆ ಬಿಕಾಸ್ ಈ ಒಂದು ಟಾಪಿಕ್ ಬಗ್ಗೆ ನೀವು ತುಂಬ ಓವರ್ ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳ್ಬೋದು, ಅಥವಾ ತುಂಬ ಟೆನ್ಸ್ ಆಗ್ತಾ ಇದ್ದೀರಾ ಆ್ಯಂಡ್ ಸಿಚುವೇಶನ್ನ ಇನ್ನೂ ಜಾಸ್ತಿ ಲೈಕ್ ಕಷ್ಟದಲ್ಲಿ ನೀವೇ ಹಾಕ್ತಾ ಇದ್ದೀರಾ ಅಂತಲೂ ಕಾಣಿಸ್ತಾ ಇದೆ. ಆ್ಯಂಡ್ ಕೈಂಡ್ ಆಫ್ ಸ್ಟಫ್ಸ್ ಲೈಕ್ ತುಂಬ ಈಗ ಈ ಟಾಪಿಕ್ ಬಗ್ಗೆ ನೀವು ತುಂಬ ನೆಗೆಟಿವಿಟಿ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಥವಾ ನೆಗೆಟಿವ್ ಎನರ್ಜಿನ ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ತೀವಿ. ಇಟ್ ಕ್ಯಾನ್ ಬಿ ಎನಿ ಪರ್ಸನ್, ಇಟ್ ಕ್ಯಾನ್ ಬಿ ಎನಿ ಸಿಚುವೇಶನ್. ಇದು ವ್ಯಕ್ತಿ ಇರ್ಬೋದು ಅಥವಾ ಯಾವುದೇ ಒಂದು ಸಿಚುವೇಶನ್ ಬಗ್ಗೆನೂ ಇರ್ಬೋದು. ಇದ್ರ ಬಗ್ಗೆ ಓವರ್ ಆಬ್ಸೆಸ್ಡ್ ಅಂತೀವಲ್ಲ, ಆ ಥರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಈ ಒಂದು ನಿಮ್ಮ ಫಸ್ಟ್ ಕ್ವಶನ್ ಏನಿದೆ ಅದಕ್ಕೆ ಉತ್ತರ ನೋ ಅಂತ ಬರ್ತಾ ಇದೆ. ಐ ಥಿಂಕ್ ಕೆಲವು ವಾರ, ಓಕೆ, ಸಮ್ ವೀಕ್ಸ್ ಅಥವಾ ಇನ್ನು ಕೆಲವೊಬ್ಬರಿಗೆ 1-2 ಮಂತ್ಸ್ವರೆಗೂ ಒಂದು ಗ್ಯಾಪ್ ಕೊಡಿ ಆ್ಯಂಡ್ ದೆನ್ ನೀವು ಅಟೆಂಪ್ಟ್ ಮಾಡಿ ಈ ಕೆಲಸದ ಮೇಲೆ ಅಥವಾ ಈ ಒಂದು ಕ್ವೆಶ್ಚನ್ ಮೇಲೆ ನೀವೇನು ಕೇಳಿದ್ದೀರಾ. ದೆನ್ ಇಟ್ ವಿಲ್ ಬಿ ಹೆಲ್ಪ್ಫುಲ್, ಇಟ್ ವಿಲ್ ವರ್ಕ್ ಫಾರ್ ಯು ಅಂತ ಹೇಳ್ಬೋದು. ಬಟ್ ಸದ್ಯಕ್ಕೆ ದಿಸ್ ಈಸ್ ಅ ನೋ. ಓಕೆ, ಸೊ ಕಮಿಂಗ್ ಟು ದ ಸೆಕೆಂಡ್ ಕ್ವೆಶ್ಚನ್. ಯಾರು ಪೈಲ್ 2ದಲ್ಲಿದ್ದೀರಾ ನಿಮಗಾಗಿ ಈಗ ಆನ್ಸರ್ಸ್ ನೋಡೋಣ ಏನು ಬರ್ತಾ ಇದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ದ ಮೂನ್ ಕಾರ್ಡ್. ಓಕೆ, ಓಕೆ, ಸೊ ಗೈಸ್, ನೆಕ್ಸ್ಟ್ ಕ್ವಶನ್ ನೀವೇನು ಕೇಳಿದ್ದೀರಾ ಅದಕ್ಕೆ ಉತ್ತರ ಹೇಳ್ತೀನಿ. ಲೆಟ್ ಮಿ ಎಕ್ಸ್ಪ್ಲೇನ್ ಫಸ್ಟ್. ಸೊ ನೀವು ಇವಾಗ ಏನು ಕೇಳ್ತಿದ್ದೀರಾ, ಇಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಕಾಣಿಸ್ತಾ ಇದೆ. ಸೊ ಇವಾಗ ಥರ್ಡ್ ಪಾರ್ಟಿ ಯಾವುದು ಮ್ಯಾಮ್, ಯಾರು ಮ್ಯಾಮ್ ಅಂತ ನೀವು ಅನ್ಕೋತಿರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಕ್ವಶನ್. ನೀವೇನು ಕ್ವಶನ್ ಇವಾಗ ಥಿಂಕ್ ಮಾಡಿಬಿಟ್ಟು ರೀಡಿಂಗ್ ನೋಡ್ತಿದ್ದೀರಾ ಆ ಕ್ವಶನ್ ಮೇಲೆ ಇದು ಡಿಪೆಂಡ್ ಆಗುತ್ತೆ ದಟ್ ಏನು ಥರ್ಡ್ ಪಾರ್ಟಿ ಇರ್ಬೋದು ಅಂತ. ಕೆಲವೊಬ್ಬರಿಗೆ ಸಿಚುವೇಶನ್ ಇರ್ಬೋದು, ಕೆಲವೊಬ್ಬರಿಗೆ ಯಾರೋ ಪರ್ಸನ್ ಇರ್ಬೋದು, ಕೆಲವೊಬ್ಬರಿಗೆ ಮದರ್ ಇಶ್ಯೂ ಇರ್ಬೋದು, ಕೆಲವೊಬ್ಬರಿಗೆ ಕೈಂಡ್ ಆಫ್ ಯಾರೋ ಒಬ್ಬ 3ನೇ ವ್ಯಕ್ತಿ ಇನ್ವಾಲ್ವ್ಮೆಂಟ್ ಇದೆ ಅಂತಲೂ ಹೇಳ್ಬೋದು. ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಹೇಳಬೇಕಂದ್ರೆ ಎಸ್. ಓಕೆ, ದ ಆನ್ಸರ್ ಈಸ್ ಎಸ್. ಕೆಲವೊಬ್ಬರಿಗೆ ಇದು ನೆಗೆಟಿವ್ ವೇದಲ್ಲೇ ಎಸ್ ಬರ್ತಿರ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು ಲೈಕ್ ನನ್ನ ಪರ್ಸನ್ ಯಾರ ಜೊತೆ ಆದರೂ ಇನ್ವಾಲ್ವ್ಮೆಂಟಲ್ಲಿದ್ದಾರ ನನ್ನ ಬಿಟ್ಟು. ಸೊ ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ಎಸ್ ಫಾರ್ ಯು. ಆವಾಗ ನಿಮಗಿದು ಹರ್ಟ್ ಆಗ್ಬೋದು, ರೈಟ್? ಸೊ ಇಟ್ಸ್ ಆಲ್ವೇಸ್ ಎಸ್ ಅನ್ನೋದು ಎಲ್ರಿಗೂ ಇಲ್ಲಿ ಸಂತೋಷ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಈ ರೀಡಿಂಗು ಕೈಂಡ್ ಆಫ್ ಹಾಗೆ ಇದೆ. ಆ್ಯಂಡ್ ಇನ್ನೂ ಕೆಲವರಿಗೆ ದಿಸ್ ರೀಡಿಂಗ್ ಈಸ್ ಲೈಕ್ ನಿಮ್ಮ ಕ್ವಶನ್ ಏನು ಕೇಳಿದ್ದೀರಾ ಇದು ಆಗುತ್ತಾ ಇಲ್ವಾ? ಆಗುತ್ತೆ. ಓಕೆ, ಇಫ್ ಇನ್ ಕೇಸ್ ಒಳ್ಳೆ ರೀತಿಯಿಂದನೂ ನಿಮ್ಮ ಕ್ವಶನ್ ಇದೆ ಅಂದ್ರೂ ಈ ಕೆಲಸ ಆಗುತ್ತೆ, ಬಟ್ ಸ್ವಲ್ಪ ಡಿಲೇ ಆಗುತ್ತೆ ನಿಮ್ಮ ಕೆಲಸ ಆಗೋಕ್ಕೆ. ಆ್ಯಂಡ್ ಆಲ್ಸೋ ಥರ್ಡ್ ಪಾರ್ಟಿ ಅಥವಾ ಥರ್ಡ್ ಇಶ್ಯೂಸ್ ಲೈಕ್ ಪಾರ್ಟಿ ಇಶ್ಯೂಸ್ ಏನಿದೆ ಅದು ನಿಮಗೆ ಪ್ರಾಬ್ಲಮ್ ಆಗ್ಬೋದು, ಸ್ವಲ್ಪ ಆಬ್ಸ್ಟ್ಯಾಕಲ್ಸ್ ಇರುತ್ತೆ ಅಂತಲೂ ಹೇಳ್ಬೋದು ಮೂನ್ ಕಾರ್ಡ್ ಇರೋದ್ರಿಂದ. ಆ್ಯಂಡ್ ಕೈಂಡ್ ಆಫ್ ತುಂಬ ಮೂಡ್ ಸ್ವಿಂಗ್ಸ್ ಇರ್ಬೋದು. ಇದು ಇನ್ ಕೇಸ್ ನೀವು ವ್ಯಕ್ತಿ ಬಗ್ಗೆ ಕೇಳ್ತಿದ್ದೀರಾ ಅಂದರೂ ಅಷ್ಟೇ ಮೂಡ್ ಸ್ವಿಂಗ್ಸ್ ಇರುತ್ತೆ, ಅಥವಾ ಯಾವುದೋ ಸಿಚುವೇಶನ್ ಬಗ್ಗೆ ನೀವು ಕೇಳ್ತಿದ್ದೀರಾ ಅಂದರೆ ಆ ಸಿಚುವೇಶನಲ್ಲೂ ಕೆಲವು ಥರ್ಡ್ ಪಾರ್ಟಿ ಇಶ್ಯೂಸ್ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಕಾಣಿಸ್ತಾ ಇದೆ. ಬಟ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ಇಟ್ಸ್ ಎ ಎಸ್ ಕಾರ್ಡ್. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಈ ಸೆಕೆಂಡ್ ಕ್ವಶನ್ ಏನಿದೆ ಇದನ್ನ ನೀವು ತುಂಬ ಸೆಕ್ಯೂರ್ ಫೀಲ್ ಮಾಡ್ತೀರಾ ಅಂತ ಹೇಳ್ಬೋದು. ತುಂಬ ಪ್ರೊಟೆಕ್ಷನ್ ಇರೋ ಥರ ನಿಮಗೆ ಫೀಲ್ ಆಗುತ್ತೆ. ಅದಕ್ಕೆ ನೀವು ಈ ಕ್ವಶನ್ ಕೇಳಿದ್ದೀರಾ. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಸೊ ಐ ಥಿಂಕ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಡೆಫಿನೆಟ್ಲಿ ಈ ಕೆಲಸ ಆಗುತ್ತೆ. ಓಕೆ, ಇಟ್ಸ್ ಅ ಎಸ್ ಆನ್ಸರ್ ಓನ್ಲಿ. ಏನು ನೀವು ಧ್ಯಾನದಲ್ಲಿ ಇಟ್ಕೋಬೇಕು ಅಂದರೆ ನಿಮ್ಮ ಥರ್ಡ್ ಪಾರ್ಟಿ ಏನಿದೆ ಅದರಿಂದ ನೀವು ಯಾವ ಥರ ಸಾರ್ಟ್ ಔಟ್ ಮಾಡ್ಕೋಬೇಕು ನಿಮ್ಮ ಥಿಂಗ್ಸ್, ನಿಮ್ಮ ಕೆಲಸಗಳನ್ನು, ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ಸಾಕು.
ಬಟ್ ನಿಮ್ಮ ಕೆಲಸ ಏನಿದೆ ಅದು ಆಗುತ್ತೆ ಅಂತಲೂ ಕಾಣಿಸ್ತಿದೆ. ಆ್ಯಂಡ್ ಆಲ್ಸೋ ಫೈನಾನ್ಷಿಯಲಿ ಕೆಲವು ಥಿಂಗ್ಸ್ ಇಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾವೆ. ಇವಾಗ ಅದು ನಿಮ್ಮ ಸಿಚುವೇಶನ್ ತಕ್ಕಂತೆ ನೀವು ತೊಗೊಳ್ಳಿ. ಅಂದರೆ ಹಣಕಾಸಿನ ವಿಚಾರನೂ ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ಆಗುತ್ತೆ. ಇನ್ ಕೇಸ್ ಏನೋ ಒಂದು ಹಣ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೋಬೋದಂದರೆ ಡೆಫಿನೆಟ್ಲಿ ಬೇಗ ನಿಮ್ಮ ಕೆಲಸ ಆಗುತ್ತೆ. ಈ ಥರನೂ ಒಂದು ಸಿಚುವೇಶನ್ ಇದೆ. ಸೊ ಅದಕ್ಕೆ ನಾವು ಪರ್ಸ್ನಲ್ ರೀಡಿಂಗಲ್ಲಿ ಪ್ರಾಪರಾಗಿ ನಿಮ್ಮ ಕ್ವೆಶ್ಚನ್ ತೊಗೊಂಡು ಅದಕ್ಕೆ ನಾವು ಗೈಡೆನ್ಸ್ ಕೊಡೋದು. ಇಲ್ಲಿ ಜನರಲ್ ಆಗಿ ನಾನು ನಿಮಗೆ ಹೆಸರನ್ನು ಹೇಳಿ ಬಿಡಬಹುದು, ಬಟ್ ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ಲೇನ್ ಸಮಥಿಂಗ್ ಸೊ ದ್ಯಾಟ್ ನಿಮ್ಮ ಸಿಚುವೇಶನ್ ಜೊತೆ ನಿಮಗಿದು ಅರ್ಥ ಆಗುತ್ತೆ, ಇದು ಯಾವ ಥರ ಎಸ್ ಆಗ್ತಿದೆ ಅಂತ. ಐ ಹೋಪ್ ಇಟ್ ರೆಸೊನೇಟ್ ವಿತ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.